ಇವತ್ತು ನಮ್ಮ ನಗರಸಭೆಗೆ ನಮ್ಮ ಚುನಾಯಿತ ಸದಸ್ಯರುಗಳು ಮತ್ತು ನಮ್ಮ ಕಮಿಷನರ್ ಅವರು, ನಮ್ಮ ಪಿ ಡಿ ಅವರು, ನಮ್ಮೆಲ್ಲ ಇಂಜಿನಿಯರ್ಸು ಮತ್ತು ಸಿಬ್ಬಂದಿ ವರ್ಗದವರೆಲ್ಲ ಸೇರಿ ಒಂದು ಸಭೆ ಮಾಡಿದ್ವಿ. ನಮ್ಮ ಕೇಂದ್ರ ಪುರಸ್ಕೃತ ಯೋಜನೆಗಳು ಆಗಿರ್ಬೋದು ಮತ್ತು ನಗರಸಭೆಯಲ್ಲಿ ಆಗಿರುವಂಥ ಸಾರ್ವಜನಿಕರು ಸಣ್ಣ ಪುಟ್ಟ ದೂರುಗಳು ಏನು ಬರ್ತಿದೆ ಅದ್ರ ಬಗ್ಗೆ ಇವತ್ತೊಂದು ಸಭೆ ಮಾಡಿದ್ವಿ. ಖಂಡಿತವಾಗಿಯೂ ವಾಸ್ತವವಾಗಿ ನೋಡಿದ್ರೆ ನಗರಸಭೆಯಲ್ಲಿ ಸ್ವಲ್ಪ ದೂರುಗಳು ಜಾಸ್ತಿ ಇದ್ದಾವೆ. ಜೊತೆಗೆ ಆಡಳಿತದ ವ್ಯವಸ್ಥೆಗೂ ಮತ್ತು ಕಾರ್ಯಾಂಗ ಮತ್ತು ಏನು ಆಡಳಿತ ವ್ಯವಸ್ಥೆಗೂ ಸ್ವಲ್ಪ ವ್ಯತ್ಯಾಸ ಇರೋಂಗೆ ಕಾಣ್ತಿದೆ. ಅದನ್ನೆಲ್ಲ ಸರಿಪಡಿಸ್ಕೊಂಡು ಹೋಗಿ ಅಂತ ನಾನು ಸಹ ಸಲಹೆ ಕೊಟ್ಟಿದ್ದೀನಿ, ಸೂಚನೆ ಕೊಟ್ಟಿದ್ದೀನಿ. ನಗರಸಭೆದ ಸ್ವಚ್ಛತೆ ಕಾಪಾಡ್ಕೋಬೇಕು ಅನ್ನೋದು ನಮ್ಮೆಲ್ಲರ ಮೊದಲನೇ ಆದ್ಯ ಕರ್ತವ್ಯ. ಯಾವುದು? ಹಾಸನ ನಗರನ ಸ್ವಚ್ಛತೆಯನ್ನು ಕಾಪಾಡಬೇಕು. ಹಾಸನ ನಗರ ಸ್ವಚ್ಛತೆಯಲ್ಲಿ ರಾಜ್ಯದಲ್ಲೆಲ್ಲ ದೇಶದಲ್ಲೇ ಮೊದಲನೇ ಸ್ಥಾನದಲ್ಲಿರಬೇಕು ಅನ್ನೋದು ನನ್ನ ಉದ್ದೇಶ, ನನ್ನ ಗುರಿ ಮತ್ತು ಸಾರ್ವಜನಿಕರ ಉದ್ದೇಶನೂ. ಅದಕ್ಕೆ ಸಾರ್ವಜನಿಕರು ಸಹಕರಿಸಬೇಕು ಅಂತಲೂ ಅಧಿಕಾರಿಗಳ ಮುಖಾಂತರ ಹೇಳಿದ್ದೀನಿ. ಅಧಿಕಾರಿಗಳು ಸಹ ಚುರುಕಾಗಿ ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಇನ್ನು ಜೊತೆಗೆ ಪೌರ ಕಾರ್ಮಿಕರ ಏನು ಅವರ ಒಂದು ಬಗ್ಗೆನೂ ನಾವು ಯೋಚನೆ ಮಾಡಬೇಕು. ಬರೀ ಅವ್ರ ಹತ್ರ ಕೆಲಸ ತೊಗೊಳ್ಳೋದು ಒಂದೇ ಅಲ್ಲ, ಅವರ ಯೋಗಕ್ಷೇಮ ನೋಡಬೇಕು. ಪೌರ ಕಾರ್ಮಿಕರ ಒಂದು ಏನು ವರ್ಕರ್ಸ್ ಶಾರ್ಟೇಜ್ ಇದೆ ಅದು ಸಹ ಇವತ್ತು ಗಮನಕ್ಕೆ ತಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಅದು ಮಾಡುವಂಥ ಕೆಲಸ ಮಾಡ್ತೀವಿ. ಜೊತೆಗೆ ನಮ್ಮ ಸರ್ಕಾರ ಬಂದ ಮೇಲೆ ಮಹಾನಗರ ಪಾಲಿಕೆಯಾಗಿ ನಾವು ಮೇಲ್ದರ್ಜೆಗೆ ಏರಿಸಿದ್ದೀವಿ. ಅದು ಏರ್ಸೋದು ದೊಡ್ಡದಲ್ಲ, ಅದನ್ನು ಕಾರ್ಯಗತ ಮಾಡುವಂಥ ಕೆಲಸ ನಾವು ಸಂಸದರಾಗಿ ಶಾಸಕರಾಗಿ ಮಾಡೋ ಕೆಲಸ ಮಾಡಬೇಕು. ಆ ಕೆಲಸ ಮಾಡ್ತಿದ್ವಿ. ಇವತ್ತು ಇಷ್ಟರ ಮಟ್ಟಿಗಾಗಿದೆ. ಇನ್ನು ಮತ್ತೆ ನಮ್ಮ ಏನು ಕಸ ವಿಲೇವಾರಿ ಘಟಕಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ಅಲ್ಲೂ ಹೋಗಿ ಏನೇನಾಗಿದೆ, ಅದು ಯಾವ ರೀತಿ ಕಸನ ಬೈಫರ್ಕೇಟ್ ಮಾಡ್ತೇವೆ ಅಂತ ನಾನು ಇದು ಸಭೆ ಮುಗಿದ ನಂತರ ಅಲ್ಲಿ ಹೋಗಿ ಭೇಟಿ ಮಾಡೋ ಕೆಲಸ ಮಾಡ್ತೀನಿ. ಅದೇ ಇವಾಗ ಹೇಳಿದ್ನಲ್ಲ, 25 ಹಳ್ಳಿ ಸೇರಿಸಿದ್ಮೇಲೆ ನಮಗೆ ಅದಕ್ಕೆ ಅನುಮತಿ ಕೊಡ್ತದೆ. ಕೊಟ್ಟ ಮೇಲೆ ನಾವು ಇಲ್ಲಿ ಏನು ನೇಮಕಾತಿ ಪ್ರಕ್ರಿಯೆ ಏನು ಮಾಡ್ಬೋದು ಅದನ್ನ ಕಾನೂನುಬದ್ಧವಾಗಿ ಮಾಡೋ ಕೆಲಸ ನಮ್ಮ ನಗರಸಭೆಯಲ್ಲಿ ಮಾಡ್ತೀವಿ. ಬರ್ತ್ ಸರ್ಟಿಫಿಕೇಟ್ ಮತ್ತು ಡೆತ್ ಸರ್ಟಿಫಿಕೇಟ್ ಹೇಳಿದ್ರು. ಅದನ್ನು 50 ರೂಪೀಸು 21 ಡೇಸ್ ಆದಮೇಲೆ ಆಟೋಮೆಟಿಕ್ಕಾಗಿ ಅದು 50 ರೂಪಾಯಿ ನಾವು ಕಟ್ಟಲೇಬೇಕು, ಚಲನ್ ಜನ್ರೇಟ್ ಆಗುತ್ತೆ ಅಂತ ಈಗ ಅದನ್ನು ಖರ್ಚು ಮಾತಾಡಿದೆ. ಅದು ಸರ್ಕಾರದ ರೀತಿ ನಿಯಮ ಇರೋದ್ರಿಂದ ಅದನ್ನು ಯಾರೂ ವೇ ಆಫ್ ಮಾಡೋಕ್ಕಾಗಲ್ಲ. 50 ರೂಪಾಯಿ ಇರೋದು ಏನೋದು ಇತ್ತಲ್ಲ, ಕ್ಯಾಬಿನೆಟ್ನ ತೀರ್ಮಾನ, ಅದು ಸರ್ಕಾರದ ಒಂದು ತೀರ್ಮಾನ. ನಮ್ಮ ಸರ್ಕಾರ, ಘನ ಸರ್ಕಾರದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸರ್ಕಾರ ಯಾವುದೇ ಕಾರಣಕ್ಕೂ ಜನರಿಗಾಗಲಿ ಸ್ಟೂಡೆಂಟ್ಸ್ ಏನು ನಮ್ಮ ವಿದ್ಯಾರ್ಥಿಗಳಿಗೆ ತೊಂದರೆ ಕೊಡಬೇಕು ಅಂತ ಈ ಒಂದು ಇದನ್ನು ಮಾಡಿಲ್ಲ. ನಾನು ಸಹ ನಿನ್ನೆ MC ಸುಧಾಕರ್ ಸರ್ ಹತ್ರ ಮಾತಾಡಿದ್ದೀನಿ. ಅವರು ಅದ್ರ ಬಗ್ಗೆ ಏನಾದ್ರು ಒಂದು ಯೋಚನೆ ಮಾಡಿ ಒಂದು ನಿರ್ಧಾರ ತಗೊತೀವಿ ಅಂತ ಹೇಳಿದ್ದಾರೆ. ಆಮೇಲೆ ಹಾಸನ ಯೂನಿವರ್ಸಿಟಿ ಆಗಿರ್ಬೋದು, ಯಾವ ಯೂನಿವರ್ಸಿಟಿ ಆದರೂ ಅದು ಮುಚ್ಚೋದು ತೆಗೆಯೋದು ಒಂದು ಭಾಗ ಆದರೆ ಯಾವುದೇ ಕಾರಣಕ್ಕೂ ನಾನು ಅದು ಮಾಧ್ಯಮ ಮುಖಾಂತರ ಒಂದು ಕ್ಲಾರಿಫಿಕೇಷನ್ ಕೊಡ್ತೀನಿ. ಯಾವುದೇ ಕಾರಣಕ್ಕೂ ಯಾವುದೇ ವಿದ್ಯಾರ್ಥಿಗಳಿಗೆ ಏನು ತೊಂದರೆ ಆಗಲ್ಲ. ಆ ಥರ ತೊಂದರೆ ಆಗೋಕ್ಕೆ ವೈಯಕ್ತಿಕವಾಗಿ ನಾನು ಬಿಡಲ್ಲ. ಯಾಕಂತ ಹೇಳಿದ್ರೆ ವಿದ್ಯಾರ್ಥಿಗಳು ನಮ್ಮ ದೇಶದಲ್ಲಿ ಮುಂದಿನ ದಿನದಲ್ಲಿ ನಮ್ಮ ದೇಶ ಕಟ್ಟವರೇ ಅವರು. ಹಾಗಾಗಿ ವಿದ್ಯಾರ್ಥಿಗಳಿಗೆ ತೊಂದರೆ ಆಗದೇ ಇರೋ ರೀತಿಯಲ್ಲಿ ಏನು ಮಾಡ್ಬೋದು ಅದನ್ನು ಘನ ಸರ್ಕಾರದ ನಮ್ಮ ಉನ್ನತ ಶಿಕ್ಷಣ ಸಚಿವರ ಜೊತೆ ಚರ್ಚಿಸಿ ಮಾಡುವಂಥ ಕೆಲಸ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳು ಭಯ ಪಡೋದು, ಗಾಬರಿ ಪಡೋದು ಬೇಡ. ನಿಮ್ಮ ವಿದ್ಯಾಭ್ಯಾಸಕ್ಕಾಗಿರ್ಬೋದು, ನಿಮ್ಮ ಒಂದು ಮುಂದಿನ ಏನದು ಭವಿಷ್ಯಕ್ಕೆ ಕುತ್ತು ಬರುವಂಥ ಕೆಲಸ ಯಾವುದೇ ಕಾರಣಕ್ಕೂ ನಾವಾಗಲಿ ಸರ್ಕಾರ ಆಗಲಿ ಮಾಡಲ್ಲ. ನಿಮ್ಮ ಜೊತೆ ಖಂಡಿತವಾಗಿಯೂ ನಾವು ಇರ್ತೀವಿ. ಅಂದರೆ ಏನದು ಕ್ವಾಲಿಟಿ ಆಫ್ ಎಜುಕೇಷನ್ ಮತ್ತೆ ಜಾಸ್ತಿ ಆಗ್ತದೆ. ಮತ್ತು ಏನಿದು ಅನ್ನೆಸೆಸರಿ ಏನೀಗ ಹಣ ಪೋಲಾಗ್ತದೆ, ಅನ್ನೆಸೆಸರಿ ಪೋಸ್ಟಿಂಗ್ಸ್ ಆಗಿರ್ಬೋದು. ಹಾಗಾಗಿ ಜೊತೆಗೆ ನಿಮಗೆ ಗೊತ್ತಿರೋಂಗೆ ನಮ್ಮ ಹಾಸನಲ್ಲೇ ಈ ಯೂನಿವರ್ಸಿಟಿಗೆ ಶಾರ್ಟೇಜ್ ಇದ್ದಾರೆ. ಯಾವುದು ಸಿಬ್ಬಂದಿ ವರ್ಗದವರು, ಬೋಧಕೇತರರು, ಎಲ್ಲರೂ ಬೋಧಕರು ಶಾರ್ಟೇಜ್ ಇದೆ. ಅದೇ ಹೇಳಕ್ಕೆ ಬರ್ತೀನಿ ಕೇಳಿ. ಅದಕ್ಕೋಸ್ಕರ ಈಗ ಅನ್ನೆಸೆಸರಿ ಇದೆಲ್ಲ ಸಮಸ್ಯೆ ಆಗ್ತದೆ ಅಂತ ನೋಡಿಕೊಂಡು ಕ್ಯಾಬಿನೆಟಲ್ಲಿ ಏನಂತ ತೀರ್ಮಾನ ಮಾಡಿದ್ದಾರೆ, ಈ ಯೂನಿವರ್ಸಿಟೀಸ್ನ ಏನು ಕೊಲಾಬರೇಟ್ ಮಾಡೋದು ಅನ್ನೋದು ಮಾಡಿದ್ದಾರೆ. ಆದರೆ ವಿದ್ಯಾರ್ಥಿಗಳು ಮೊನ್ನೆ ಎಲ್ಲ ಇದಕ್ಕೆ ಸ್ಟ್ರೈಕ್ ಮಾಡಿದ್ದಾರೆ. ಇವತ್ತು ಸಹ ಸ್ಟ್ರೈಕ್ ಮಾಡಿದ್ದಾರೆ. ಮಾಧ್ಯಮದಲ್ಲಿ ನಾನು ನೋಡಿದ್ದೀನಿ. ಇವತ್ತು ಏನು ನಡೆದಿದೆ ನಮ್ಮ ಹಾಸನದಲ್ಲಾಗಿರ್ಬೋದು, ರಾಜ್ಯದಲ್ಲಿ ಇಂಥ ಸಮಸ್ಯೆಗಳನ್ನ ಸಚಿವರ ಗಮನದಲ್ಲಿ ಇದೆ. ಅದನ್ನು ಪಾರದರ್ಶಕವಾಗಿ ಬಗೆಹರಿಸೋ ಕೆಲಸವನ್ನು ಮಾಡ್ತಾರೆ ಅನ್ಕೋತೀನಿ. ನಾನು ಸಹ ಇವತ್ತು ಹೋಗಿ ನಾಳೆ MC ಸುಧಾಕರ್ ಸಿಗ್ತೀನಿ ಅಂತ ಹೇಳಿದರೆ ನಮ್ಮ ಹಾಸನ ವಿದ್ಯಾರ್ಥಿಗಳ ಪರವಾಗಿ ಅವರು ಧ್ವನಿಯಾಗಿ ಅದ್ರ ಬಗ್ಗೆ ಮಾತಾಡ್ತೀನಿ. ನಾನು ಹೇಳ್ತಾ ಇದ್ದೀನಲ್ಲ, ಈ ನಿರ್ಧಾರ ಯಾವುದೇ ಕಾರಣಕ್ಕೂ ಏನು ಸಚಿವ ಸಂಪುಟದ ನಿರ್ಧಾರ ತೊಗೊಂಡಿರೋದು ವಿದ್ಯಾರ್ಥಿಗಳು ಮಾರಕ ಅಂತೂ ಅಲ್ಲ. ಯಾವುದೇ ಅದು ಕಟ್ ಮಾಡಿದಾರಲ್ಲ ಅನ್ಸೈಂಟಿಫಿಕ್ ಆಗಿ, ಅದ್ರ ಬಗ್ಗೆ ನಾನು ಚರ್ಚೆ ಮಾಡಿದ್ದೀನಿ. ಮತ್ತು 2 ಬಾರಿ ನಾನು ಗಡ್ಕರಿ ಸಾಹೇಬರು ಸಹ ನಾನು ಭೇಟಿ ಮಾಡಿದ್ದೀನಿ. ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ.
ತಪ್ಪೇನು ಮಾಡಿರೋದು ಇವರು ಅಂತ ಹೇಳಿದ್ರೆ ಈ ಏನು ಇಲ್ಲಿ ಕಟ್ಟಿಂಗ್ ಆಗಿ ಅಷ್ಟಕ್ಕೆ ಮಾತ್ರ ಇವ್ರು ಲ್ಯಾಂಡ್ ಅಕ್ವೈಸ್ ಮಾಡಿರೋದು ಅದು ತಪ್ಪದು, ಅದು ಒಪ್ಕೊಂತೀನಿ, ಅದು ಅನ್ಸೈಂಟಿಫಿಕ್ ಅದು ಯಾರು ಅದು ಕಾನೂನು ಗೊತ್ತಿಲ್ಲದೆ ಇರೋನು ಯಾರೋ ಅಂಥದ್ದು ಇಲ್ಲದ್ದು ಯೋಚನೆ ಮಾಡಿದ್ದಾನೆ ಬಿಟ್ಟರೆ ಈಗ ಮತ್ತೆ ಹೊಸದಾಗಿ ಫ್ರೆಶ್ ನೋಟಿಫಿಕೇಶನ್ ಆಗಬೇಕಾಗ್ತದೆ. ಅದನ್ನೆಲ್ಲ ಜಿಲ್ಲಾಡಳಿತ AC ಅಲ್ಲಿ ನಮ್ಮ ಸಂಬಂಧಪಟ್ಟ DC ಅವರಾಗಿರ್ಬೋದು AC ಅವರಾಗಿರ್ಬೋದು ಮುಂದಿನ ದಿನಗಳಲ್ಲಿ ಅದು ಸಮಸ್ಯೆ ಬರದೇ ಇರೋಂಥ ರೀತಿಲಿ ಅತಿ ಜರೂರಾಗಿ ನಮ್ಮ ಕಡೆಯಿಂದ ಏನು ಕೆಲಸ ಮಾಡ್ಬೋದು ಲ್ಯಾಂಡ್ ಅಕ್ವಿಸಿಷನ್ ಕೆಲಸವನ್ನು ಮಾಡಿಸಿ ಪರಿಹಾರ ಒದಗಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಮತ್ತು ಯಾವುದೇ ರೀತಿ ವೈಯಕ್ತಿಕ ದೃಷ್ಟಿಗೆ ಯಾವ ಸಮಾವೇಶ ಇಲ್ಲಿವರೆಗೂ ನಮ್ಮ ಪಕ್ಷದಲ್ಲಿ ತತ್ವ ಸಿದ್ಧಾಂತದಲ್ಲೇ ಆ ಥರ ಇಲ್ಲ. ಪಕ್ಷ ಇತರ ದೃಷ್ಟಿಯಿಂದ ಪಕ್ಷದ ಬೆಳವಣಿಗೆ ದೃಷ್ಟಿಯಿಂದ ಎಷ್ಟು ಸಮಾವೇಶ ಮಾಡಿದ್ರು ಅದಕ್ಕೆ ನಾವು ಪೂರಕವಾಗಿ ಒಪ್ಕೋಬೇಕಾಗ್ತದೆ. ಅಲ್ಲ, ಪಕ್ಷದ ಅಡಿಯಲ್ಲಿ ಯಾವ್ದು ಸಮಾವೇಶ ನಡೆದ್ರು ಅದು ತಪ್ಪಲ್ಲ. ಪಕ್ಷ ಸಂಘಟನೆಗೆ ಒತ್ತು ಕೊಟ್ಟೆ ಮಾಡ್ತಾರೆ. ಪಕ್ಷದ ಅಡಿಯಲ್ಲಿ ಯಾವುದೇ ರೀತಿಯ ಸಮಾವೇಶ ನಡೆದ್ರು ಅದ್ರಲ್ಲಿ ಯಾವುದು ತಪ್ಪಿಲ್ಲ ಅಂತ ನನ್ನ ವೈಯಕ್ತಿಕ ಇದು.